ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಧನಿಕ ಪ್ರಕಾಶ್ ಕೂಡ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆಯೇ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಎರಡನೇ ಅಕ್ಕನ ಮನೇಲಿ ಏನೇನಾಯಿತು ಅಂತ ಈ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಫುಲ್ ವ್ಲಾಗ್ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಗೈಸ್, ಇವಾಗ ನಮ್ಮ ದೊಡ್ಡಕ್ಕನ ಮನೆಯಿಂದ ಸಣ್ಣಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಹಾಲ್ಟ್ ಆಗಿ ನಾಳೆ ಹೋಗೋದು ನಮ್ಮ ಮನೆಗೆ. ನಮ್ಮ ವಿಷಯ ಸ್ವಲ್ಪ ಲಗೇಜ್ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಹಾಲ್ಟಿಂಗ್ ನೋಡಿ ನಮ್ಮ ಅಕ್ಕ ಹೆಂಗೆ ಓದ್ಕೊಂಡಾಳೆ. ಇವೆಲ್ಲ ಐಟಮ್ಸು ನಾಚು ತೋರ್ಸಕ್ಕೆ ಅಂತ ಏನಾಗಲ್ಲ, ಇವಾಗ ತೋರಿಸ್ತಿದ್ವಿ. ಈ ರೋಡಲ್ಲಿ ನಡ್ಕೋಗೋದೇ ಒಂದು ದೊಡ್ಡ ತಲೆ ಬಿಸಿ ನಮಗಂತೂ. ಇವರಿಗೆಲ್ಲ ಅಡ್ಜಸ್ಟು, ಬಟ್ ರೋಡಲ್ಲಿ ಹೋಗ್ಬೋದು. ರೋಡಲ್ಲಿ ಹೋದರೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಆದರೆ ಈ ಕಡೆ ನಡ್ಕೊ ಹೋದರೆ ಒಂದು 5 ನಿಮಿಷಕ್ಕೆ ಆಗುತ್ತೆ. ಒಂದು 10 ನಿಮಿಷ ಬೇಕಾ ನೋಡಿ. ನಮ್ಮ ಅಕ್ಕ 10 ನಿಮಿಷ ಬೇಕು ಅಂತ ಹೇಳಿ ನೋಡಿ ತೋಟದೊಳಗೆಲ್ಲ ನುಗ್ಗಿ ನಡ್ಕೊ ಹೋಗ್ತಿದ್ವಿ ಗೈಸ್. ನೋಡಿ ಯಾವ ಥರ ಇರುತ್ತೆ ಮಲೆನಾಡು. ಊರಲ್ಲಿ ಕೊಡೋಕ್ಲ ನನಗೆ ಇಷ್ಟ ಇಲ್ಲ ಅಲ್ಲ. ಯಾವ ಮದುವೆ ಆದರೂ ಒಂಥರ ಈಗ ಶೈಯನ್ನ ಮಗಳು, ಈಗ ಜಗಭವನ್ ಮಗಳು ಮದುವೆಗೂ ರಂಜಿನ ಮದುವೆಗೂ ಬಿಡುತ್ತೆ ನೋಡಿ. ಈ ಥರ ಕಾಲ್ ಮೇಲೆ ಕಾಲು ಹಾಕಿ ಹಳ್ಳ ದಾಟಿ ನಾವು ಹೋಗೋದು. ಅಪ್ಪ ಎಂಥದ್ದು ಅದ್ರ ಜೊತೆ ಈ ಸೇಬೆಹಣ್ಣು ಬೇರೆ ತಿನ್ಕೊಂಡು ನಡ್ಕೊಂಡು ಹೋಗ್ತಿದ್ದೀನಿ ನಾನು. ನಮ್ಮ ವಿಷಯ ಫುಲ್ ಲಗೇಜ್ ನೋಡಿ. ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಒಬ್ಬೊಬ್ಬ ನೋಡಿ. ಇದು ನಾನು ಹತ್ಬೋದು ಈಗ. ಹಾಂ, ಸ್ಲಿಪ್ಪರೆಲ್ಲ ಇಟ್ಕೊಂಡು ಹೋಯ್ದವಲ್ಲ ನೋಡಿ. ಅಲ್ಲಿ ನಡ್ಕೊ ಬರೋಷ್ಟೊತ್ತಿಗೆ ನಮ್ಮ ವಿಷಯ ಒಂದು ಜಿಗ್ಳೆನೆ ಇಂಥದ್ದು ಜಿಗಣೆನೇ ಕಚ್ಚಿಬಿಟ್ಟಿದೆ ನೋಡಿ. ಈ ಥರ ಅಯ್ಯಪ್ಪ, ರಕ್ತ ಕುಡ್ದು ಬಿಸಾಕತ್ತದ. ಬಲ್ಸಿ ಮೇಲೆ ಹಿಂಗೆ ಮಡ್ಚ್ಕೊ ಬರ್ತಿರ್ಬೇಕು. ದಯವಿಟ್ಟು ಮುಖ ಮಾತ್ರ ಹಾಕ್ಬೇಡ ಹಂಗೆ ಬೇಡ ನೋಡಿ ಗಾಯ್ಸ್. ಈಗ ನಮ್ಮ ಎರಡನೇ ಅಕ್ಕನ ಮನೆಗೆ ಬರ್ತಾ ಇದ್ವಿ. ಇದೆಲ್ಲ ಅವ್ರದ್ದೇ ತೋಟ ಬರ್ತಾ ಇದ್ವಿ. ಅಲ್ಲಿ ಕಾಣಿಸ್ತಿತ್ತಲ್ಲ ಅದೇ ಮನೆ. ನಡ್ಕೊಂಬಂದು ಸುಸ್ತಾಯಿತು. ಅಲ್ಲಿ ನೋಡಿದ್ರೆ ಹಸಿ ಮಕ್ಕಿ ತಗೊಂಡ್ಬಿಟ್ಟಾರೆ. ಅವ್ರವ್ರು ಇದ್ದು ದೇವರಿಂದು ಸುತ್ತ ತೋಟ ನೋಡಿ. ಬಂಡೆಗಳು ಹೆಂಗಿರುತ್ತೆ ಅಂತ. ಅಡಿಕೆ ತೋಟ. ನಮ್ಮ ಅಕ್ಕ ಮಲಗಿದ್ಲು. ನಾವು ಬಂದಿದ್ದು ಸೌಂಡ್ ನೋಡಿ ಹೊರಗಡೆ ಬಂದು. ಹಂಗಾಗಿನೋ ನಮ್ಮ ವಿಷಯ ಕಾಮಿಡಿ ಮಾಡ್ತಿದ್ದಾಳೆ. ಇದು ಫುಲ್ ಈ ಕಡೆ ಏನು ತೋಟಕ್ಕೆ ಬೇಕಲ್ಲ ಅದೆಲ್ಲ ಇಟ್ಕೊಳ್ಳೋಂತಹ ಥಿಂಗ್ಸ್ನೆಲ್ಲ ಇಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ. ನೋಡಿ ಗೈಸ್, ಎಂತೆಂಥ ಹೂವು ಬೆಳೆದಾರೆ. ಇದು ದಾಸವಾಳ ಪರ್ಪಲ್ ಕಲರು, ಡಬಲ್ ಕಲರ್ ಇದೆ ನೋಡಿ. ರೋಸು ನೋಡಿ ಎಂಥ ಚೆನ್ನಾಗಿದ್ದಾವೆ ಎಲ್ಲ ಹೂವಿನ ಗಿಡ. ಫುಲ್ ಇದೆಲ್ಲ ಫುಲ್ ತೋಟ, ಮಧ್ಯದಲ್ಲಿ ಮನೆ. ಇವಾಗ ನಾವು ಹೋಗ್ತಾ ಇರೋದು ಹಲಸಿನಕಾಯಿ ಬಾಳೆಹಣ್ಣು ಕುಯ್ಕೊಂಡು ಬರೋಕ್ಕೆ. ನಮ್ಮ ವಿಷು ನಮ್ಮ ಅಕ್ಕ ನೋಡಿ ಚೀಲ ಇಟ್ಕೊಬಿಟ್ಟಾಳೆ ನೋಡಿ. ನಮ್ಮ ಅಕ್ಕ ಹಲಸಿನಕಾಯಿ ಕಡಿಯೋಕ್ಕೆ ರೌಡಿ ಥರ ಕತ್ತಿ ಇಟ್ಕೊಬರ್ತಾಳೆ. ಸ್ಟೈಲ್ ನೋಡಿ ಹೆಂಗೆ ಕತ್ತಿ ಇಟ್ಕೊಬರ್ತಾಳೆ, ಒಳ್ಳೆ ರೌಡಿ ಥರ.
ವಾವ್, ಇವೆಲ್ಲ ಏನು ಗುಂಡಿ ತೆಗ್ದಿದ್ದೀರಲ್ಲ? ಗಿಡ ಹಾಕಕ್ಕೆ ನೋಡಿ ಗುಂಡಿ ತೆಗೆದು ಮುಚ್ಚಿದ್ದಾರೆ. ನೆಕ್ಸ್ಟ್ ಇದನ್ನೇ ಗುಂಡಿ, ಇದಕ್ಕೆ ನೋಡಿ ಒಂದು 500 ಗುಂಡಿಯಷ್ಟು ತೆಗೆದಿದ್ದಾರಂತೆ. ಒಂದು 500 ಗಿಡ ಹೋಯ್ದವು ಪಾಪ. ಬೋರ್ ಬಂದು ಅವು ಇವು ಬಂದು ಹೋಯ್ದವೆ, ಮುಚ್ಚಿದ್ದಾರೆ. ಹೇಳಕ್ಕ ಇನ್ನೊಂದ್ಸಲ ಯಾಕೆ ಈಗ ಹೊರಗಿಡ ಈ ಗಿಡ ಅವಾಗ ರೋಡ್ ಹೇಳ, ಅವಾಗ ರೋಡ್ ಮಾಡಿದ್ದು ಇಲ್ಲಿ ತೋಟಕ್ಕೆ ಮನೆಗೆ ಓಡಾಡೋದಕ್ಕೆ. ಅದಕ್ಕೆ ಇವಾಗ ರೋಡ್ ಬೇಡ ಅಂತನಾ? ಬೇರೆ ಕಡೆ ರೋಡ್ ಮಾಡಿ ಈ ರೋಡನ್ನ ಗಿಡ ಹಾಕಿ ಕವರ್ ಮಾಡೋಣ ಅಂತ ಗುಂಡಿ ತೆಗ್ದಿದ್ದೀವಿ. ಸುಮಾರು ಗುಂಡಿ ತೆಗ್ದಿದ್ದಾರೆ. ಅದು ಮುಚ್ಚಬೇಕಾ ಹಿಂಗೆ? ಮತ್ತೆ ಮುಚ್ಚಿ ಆಮೇಲೆ ಮತ್ತೆ ತೆಗೆದ ಗಿಡ ಹಾಕೋದು. ನಾವು ಅಕಸ್ಮಾತ್ ಇಲ್ಲೇ ಇದ್ದಿದ್ರೆ ಎಲ್ಲ ತೋರಿಸ್ತಿದ್ದೆ ಪ್ರೊಸೀಜರ್ ಹೆಂಗೆ ಏನು ಅಂತ ತೋರಿಸ್ತಿದ್ದೆ. ಬಟ್ ನಾವಿಲ್ಲಿರಲ್ಲ, ಹಂಗಾಗಿ ತೋರಿಸಲ್ಲ. ನಾನೇ ನೋಡಿಲ್ಲ. ಎಂತ ಬಾಳೆ ಮುಡಿಯೋದು? ಕೆಂಪು ಬಾಳೆ ನೋಡಿಲಿ. ಬಾಳೆಲೆ ಚಂದ್ರಬಾಳೆ ವೆರೈಟೀಸ್ ಇರುತ್ತೆ ಇಲ್ಲೆಲ್ಲ. ಇವರು ನೋಡಿ, ಇದೆಲ್ಲ ಈ ಫುಲ್ ಈ ಸೈಡೆಲ್ಲ ಬಾಳೆ ಇದೆ. ಹಕ್ಕಿ ಕುಡಿತೇನೆ ಇದಾಗ ತೆಗ್ಯವ ನೋಡಿ. ಹಕ್ಕೆಲ್ಲ ಹೆಂಗೆ ಗೂಡು ಕಟ್ಟಿದೆ. ಇಲ್ಲೇ ಬೇಕು ಅಂದ್ರೆ ತೋಟದಲ್ಲೇ ಹಂಗೆ ಕುಯ್ಕೊಳ್ಳೋದು ತಿಂತಿರ. ಅಯ್ಯೋ, ಇಷ್ಟಿಷ್ಟು ಬಾಳೆಗೊನಿದಾವೆ ನೋಡಿ. ಆದರೂ ನಮಗೆ ಬೇಡ ಬೇಡ ಅಂತಾರೆ ಇಲ್ಲೆಲ್ಲ. ನಾವು ನೋಡಿ ಅಲ್ಲೆಲ್ಲ ದುಡ್ಡು ಕೊಟ್ಟು ತಗೊಂಡು ತಿನ್ಬೇಕು. ನೋಡಿ ನಮ್ಮ ಅಕ್ಕ ಹೆಂಗೆ ಬೇಲಿ ಕೊಚ್ತಿದ್ದಾಳೆ ನೋಡಿ. ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ. ಅವು ನಿಧಾನ ನೋಡಿ ಹೆಂಗೆ ಹಣ್ಣಾಯ್ತು. ವಾವ್ ವಾವ್ ವಾವ್. ಹಿಂಗೆ ಮಾತಾಡು, ಪರವಾಗಿಲ್ಲ. ಆಮೇಲೆ ನೀವು ಕಡೀರಿ ಈಗ. ನಮ್ಮಮ್ಮ ಅದನ್ನೇ ಅಡ್ಕೊಂಡ್ತಿದ್ದೆ. ಯಾಕೆ ಇದನ್ನ ಬಿಡಬಾರ್ದು? ಬಾಳೆಗೊನೆ ಕಡ್ದಂಗೆ ಅದ್ರ ಹಿನ್ನೆಲೆ ನಮ್ಗೆ ಗೊತ್ತಿಲ್ವಾ? ಎತ್ಕೊಬನ್ನಿ ಹೋಗೋಣ. ಕೇಳಿದ್ರೆ ನೈಟಿ ತೋರಿಸ್ಬಿಡಲ್ಲ. ಆರೆಂಜ್ ನೈಟಿ ಹಾಕೊಂಡಿದ್ದೀನಿ ನಾನು. ಎಷ್ಟು ಬಾಳೆಗೊನಿದಾವೆ ನೋಡಿ. ಕರೆಕ್ಟ್ ಬಾಳೆ ನೋಡಿ. ಬಾಳೆಹಣ್ಣು ಮಾರಂಗೆ ಮಾಡ್ತಾರೆ ಕರೆಕ್ಟಾಗಿ ಎರಡೆರಡು. ನಮ್ಮ ಈ ಹಾಕೊಂಡಿಲ್ಲಿ ಹೊತ್ಕೊಂಡಿರುತ್ತಲ್ಲ ನೋಡಿ. ಒಂದು 4 ಗೊನೆ ಇನ್ನೂ ಇದ್ದಾವೆ, ಇನ್ನೂ 10 ಗೊನೆ ಆದರೆ ಸಾಕು ಅಂತ 4 ಗೊನೆ ಕಟ್ಕೊಂಡು ಹೋಗ್ತಾ ಇದೀವಿ. ನಾವು ವಿಷಯ ಒಂದು ಹಿಡ್ಕೊಬಿಟ್ಟಿಲ್ಲ. ಗ್ರೇಟು ನೋಡಿ. ನಾನು ಹಿಡ್ಕೊಂತೀನಿ ಅಂದರೆ ಹಿಡ್ಕೊಳಕ್ಕೆ ಕೊಡಲ್ಲ. ಅಷ್ಟು ಪ್ರೀತಿ ಇವ್ರಿಗೆ ನನ್ನ ಮೇಲೆ. ಕೆಲಸ ಮಾಡ್ಸೋಕೆ ಇಷ್ಟ ಇಲ್ಲ. ನಾನು ನಡೆಯೋದೇ ಕಷ್ಟ ಈ ಕಾಡಲ್ಲಿ. ಇಷ್ಟು ಇವಾಗ ಬಾಳೆಯಾಗ ಹಣ್ಣಾಯಿತು. ಇವಾಗ ಏನು ಹಾರ್ವೆಸ್ಟಿಂಗ್ ಮಾಡ್ತಿದ್ದೀವಿ ವಿಷಯ ಈಗ? ಆಂಟಿ ಅಳ್ಬೇನಾ? ಹಳಬೆ ಸುಂಟ ಹಳಬೆ ಈ ಟೈಮಲ್ಲಾದರೂ ಸಿಗ್ಬೋದಿತ್ತು ಅಲ್ವಾ? ಅವಾಗಿಲ್ಲ ನೋಡಿ. ಮಾವಿನ ಹಣ್ಣು ಕೆಡಬೇಕು ಇವನು. ನೆಕ್ಸ್ಟ್ ಇವಾಗ ಹಲಸಿನ ಹಣ್ಣು, ಹಲಸಿನ ಹಣ್ಣನ್ನು ತಗೋರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಅಕ್ಕರ್ ನೆಕ್ಸ್ಟ್ ಇಲ್ಲಿಗೆ ಮನೆ ಕಟ್ಟೋದು. ಸುಮಾರೆಲ್ಲ ಐಟಮ್ಸ್ ಬಂದು ಬಿದ್ದಾವೆ. ಇಟ್ಟಿಗೆ, ಸೈಜ್ಗಲ್ಲು, ಜಲ್ಲಿ ಎಲ್ಲ ಬಂದವೆ. ಎಲ್ಲ ರೆಡಿ ಮಾಡ್ಕೊಂಡರೆ ಜಾಗ ಇಲ್ಲೇ ಕಟ್ಟೋದು. ಇಲ್ಲೇ ಕಟ್ಟೋದು ಎಲ್ಲ ರೆಡಿ ಮಾಡ್ಕೊಂಡ್ರೆ. ಆದರೆ ಏನೇನೋ ಮಧ್ಯದಲ್ಲೂ ತಗೊತಿದ್ದಾರೆ. ಹಂಗಾಗಿ ಸ್ವಲ್ಪ ಮನೆಯನ್ನ ಲೇಟ್ ಮಾಡ್ತಾ ಇದ್ದಾರೆ ನೋಡಿ. ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಏನೇ ಹಾಕ್ತಿದ್ದಾರೆ ಹಲಸಿನಕಾಯಿ ಕೆಡವಕ್ಕೆ. ಎಷ್ಟು ಕಷ್ಟಪಡ್ತಾರೆ ಪಾಪ ನಮಗೋಸ್ಕರ. ಎತ್ತೋ
ಅದಾಗಿರೋದ್ರಿಂದ ಸಣ್ಣ ಏಣಿ ತರಕ್ ಹೋಯ್ದಲ್ಲ ನಾವು ವಿಷಯ ಹೊತ್ಕೊ ಬರ್ತೀವಳ ಹಿಂಗೆ. ಹಾ ತಗೋಬಾ ಅದೇ ಆಂಟಿ ಇಲ್ಲ ಗಗನ್ ಬಂದ್ಮೇಲೆ ಕೆಡೋಯ್ತು ಬಿಡೆ. ಹೊತ್ತಿನಿ ತಗೊಂಡು ಹೋಗ್ಲಿಲ್ಲಳು ಹಿಂಗೆ ನಮ್ಮ ಆಂಟಿ ಅದು ಎಷ್ಟು ತುದಿ ಇದೆ ನೋಡು. ಇದ್ರ ಹಿಡ್ದಿತ್ತ ಇಷ್ಟು ಸಣ್ಣದ್ರ ಹಿಡ್ದಿತ್ತ. ಓಹೋ ತಂಗಿನಿಲ್ಲ ಕೂಸು ಒಂದು ಅಕ್ಕ ತಂಗಿ ಅಪ್ಪ ನಿನ್ ಅಕ್ಕನ ತಲೆ ಮೇಲೆ ಬೀಳ್ಸಿಯ. ಹಿಡಿಬೇಕಾದ್ರೆ ಮಾತ್ರ ಆ ಕಡೆ ನೈಟಿ ಗಿಡ್ಡ ಹಾರತ್ತು ಕೆಡವೆ ಬಿಟ್ಲ ನಮ್ಮ ಅಕ್ಕ ಒಂದ ನೋಡು. ಅಂತೂ ಇಂತೂ ಹಲಸಿನಕಾಯಿ ಕೆಡವಿ ಇಳಿತಾ ಇದ್ದಾಳೆ. ಈಗ ಎಣ್ಣೆ ಹೊತ್ಕೊಂಡು ಹೋಗೋದು ಹೆಂಗೆ? ಇಲ್ಲ ಇರ್ಲಾ ಹಲಸಿನಣ್ಣು ಕುಯ್ಕೊಂಡು ನೋಡಿ ಎಷ್ಟು 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 ಎಷ್ಟೆಷ್ಟು ಕಷ್ಟಪಟ್ಟು ಎಲ್ಲ ಕುಯ್ಕೊಡ್ತೀಯಾರಿ. ಬಿಟ್ಟಾಳೆ ಏನಿದೆ ಉಲ್ಟಾಕ್ಬಿಟ್ಟು. ವಿಶು ಹಂಗಲ್ಲ ಕಣಮ್ಮ, ತಿರುಗಿಸಿ ಹಿಂಗಾಕು. ಕಡೆ ಅವಳಿಗೆ ನಾನು ನಿನ್ನ ಕುತ್ಕೊಂಡು ಬರ್ರಿ. ಅಯ್ಯೋ 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 ಏಳೇನು ಇವಳಲ್ಲ ಹೋಗು, ಅದೇನು ರಸ ಏನು ಇದಲ್ಲ. ಇದು ಕಂಚಿಕೆ ಒಂದು ಇದೊಂದು ಹತ್ತೈತಿ. ಈಗ ನಾವು ವಿಷು ಹತ್ತಲ್ಲ ಇರೇ ವಿಷು ಹತ್ತು ಕುಯ್ಯಮ್ಮ, ನೋಡ ಹೆಂಗೆ ಕುಯ್ತೀಯ. ವಿಷು ಹತ್ತಿದ್ದಕ್ಕೆ ಒಂದಾರ ಕುಯ್ತಿಯಲ್ಲಮ್ಮ. ಇದೇ ಸೇಮ್ ಮಾವಿನಕಾಯಿ ನಮ್ಮ ದೊಡ್ಡ ಅಕ್ಕರ ಮಲ್ಲಿ ಇತ್ತಲ್ಲ, ಅದೇ ತರ ಈ ಸಣ್ಣ ಅಕ್ಕರ ಮಲ್ಲಿ ಇರೋದು. ಆಯ್ತು ನಮ್ಮ ವಿಸ್ಮಯ ಅವರು ಹೇಗೆ ಮಾವಿನ ಹಣ್ಣನ್ನು ಕುಯ್ತಿದ್ದಾರೆ ನೋಡಿ. ಮಾವಿನಕಾಯಿನ ಕುಯ್ಕೊಂತಿದ್ದೀವಿ. ಏಣಿ ಹಾಕಿ ಇಳಿತಾರೆ, ಕೆಳಗೆ ಬಿದ್ದರೆ ಹಾಳಾಗ್ತವೆ ಅಂತ. ಹಾಗಾಗಿ ದಪ್ಪ ದಪ್ಪ ಕುಯ್ಯಿರಿ, ದೊಡ್ಡ ದೊಡ್ಡದ. ಇದ್ರಲ್ಲಿ ದಪ್ಪ ದಪ್ಪ ಕುಯ್ಯಿ ವಿಷು, ಹಣ್ಣುಗೂ ಆಗ್ತವೆ ಇದ್ರಲ್ಲೇ. ಈ ಕಡೆ ಹರೆ ಕಡಿಲ್ಲ ಅಂದ್ರೆ ಇದ್ದು, ಈ ಕಡೆ ಹರೆ ಕರೆಂಟ್ ಕಂಬಕ್ಕೆ ಕಡಿದ್ವಲ್ಲ, ಈ ಕಡೆ ಹತ್ತಿ ಕಡೆಗೆ ಒಂದ್ ಎಂಟಿದ ನೋಡಿ, ಮ್ಯಾಲೆಲ್ಲ ಇದಾವಲ್ಲಿ.
ನಮ್ಮ ವಿಶ್ವ ಅವ್ರ ಅಮ್ಮಗೂ ಬಿಡ್ದಂಗೆ ಕುಯ್ತೇಳಿ ನಾನೇ ಕುಯ್ಬೇಕು ಅಂತ. ನಮ್ಮ ಅಕ್ಕ ಹೆಂಗೆ ಕ್ಯಾಚ್ ಹಿಡಿದ್ಲು ನೋಡಿ ಬರೀ ಸಿಂಕ ಬಂತು ಹಂಗೆ. ಅವು ಬೇಡ ಅವು ಬೇಡ, ಆ ಕಡೆ ಇದೆ ನೋಡು. ನಮ್ಮ ಅಕ್ಕ ತಲೆ ಮೇಲೆ ಒಂದು ಬೀಳ್ಬೇಕಾಯ್ತು ಅದರ. ವಿಶ್ವ ಅಂತೂ ಫುಲ್ ಮಾವಿನ ಹಣ್ಣೆಲ್ಲ ಕೊಯ್ದು ಕೆಳಗಡೆ ಇಳಿತೇಳಿ. ನೀವು ಅನ್ಕೋಬೋದೇನ ಇವಳು ಏನು ಕೆಲಸ ಮಾಡಲ್ಲ ಬರೀ ಅಂತ. ಹಂಗೆ ನಾನು ಏನು ಮಾಡಲ್ಲ, ತಿನ್ನೋದಷ್ಟೇ. ಪಾಪ ನಮ್ಮ ಅಕ್ಕರು ಏನೂ ಮಾಡಿಸಲ್ಲ ನೋಡಿ. ಎಷ್ಟಾಯ್ತು ಹೇಳಿ ನೋಡಿ, ಎಷ್ಟೊಂದು ಮಾವಿನ ಹಣ್ಣು ಸಿಕ್ಕಿದೆ. ತೋರ್ಸಕ್ಕ ಹಿಂಗೆ ನೋಡಿ, ಒಂದು ಅರ್ಧ ಚೀಲದಷ್ಟು ಸಿಕ್ಕಿದೆ. ಸೈಜ್ ನೋಡಿಲಿ ಎಷ್ಟು ದೊಡ್ಡದಿದೆ. ಆಯಿತು, ನೆಕ್ಸ್ಟ್ ಎಲ್ಲಿಗೀಗ ಕಂಚಿಕಾಯಿ ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ. ಅದು ತೋಟದಲ್ಲೆಲ್ಲ ನುಗ್ಗಿ. ಬಾಬಿಷ ಬರಲ್ಲ ನೋಡಿ, ತೋಟದಲ್ಲೆಲ್ಲ ನುಗ್ಗಿ ಹೋಗ್ಬೇಕು ಹಿಂಗೆ. ಕಂಚಿಕಾಯಿ ತೋರಿಸಿದ್ನಲ್ಲ, ಇದೇ ಕಂಚಿಕಾಯಿ. ನೋಡೋಕೆ ಕಿತ್ಲೆ ಹಣ್ಣು ಥರ ಇರುತ್ತೆ, ಬಟ್ ಇದು ಕಂಚಿಕಾಯಿ. ಉಪ್ಪಿನಕಾಯಿಗೆ ಜ್ಯೂಸಿಗೆಲ್ಲ ಒಳ್ಳೆ ಮಸ್ತು. ಉಪ್ಪಿನಕಾಯಿ ಅಂತೂ ಭಾಳ ಚೆನ್ನಾಗಾಗುತ್ತೆ ಟೇಸ್ಟ್. ನೋಡಿ ಸಣ್ಣ ಮರ, ಅದು ಎಷ್ಟೊಂದು ಬಿಟ್ಟಿದ್ದು ಕಾಯೆಲ್ಲ. ಅಕ್ಕ ಇದು ಒಂದು ಹಣ್ಣಾದಂಗೆ ಆಯ್ತು ನೋಡಿ. ಇಲ್ಲೇ ಸಣ್ಣದಿದ್ರು ಅದು ಸ್ವಲ್ಪ ಇದಾದಂಗೆ ಐತೆ. ಓ ನೋಡಿ ಎಷ್ಟು ರೋಡಿಗಾರ ಫೋನ್ ನೋಡಿ, ಇಷ್ಟು ಕಂಚಿಕಾಯಿ ಸಿಕ್ಕಿದ. ಇನ್ನು ಎಷ್ಟೆಷ್ಟು ಆಯಿತು ಎಲ್ಲ ಫೈನಲಾಗಿ ಕುಯ್ದು. ಬಾಳೆಕಾಯಿ, ಹಲಸಿನಕಾಯಿ, ಮಾವಿನಕಾಯಿ ಪ್ಲಸ್ ಕಂಚಿಕಾಯಿ ಎಲ್ಲ ಇವಾಗ ತಗೊಂಡು ಹೋಗೋದು, ತುಂಬೋದು. ಪ್ಯಾಕ್ ಈಗಲೇ ಪ್ಯಾಕ್ ಮಾಡಲ್ಲ, ಸ್ವಲ್ಪ ಲೇಟಾಗಿ. ನಮ್ಮ ವಿಷಯ ನೋಡಿ ಏನು ಕೆಲಸ ಮಾಡಲ್ಲ, ಕತ್ತಿನಾರ ಇಟ್ಕೋಬೇಕಲ್ಲ. ಅಲ್ಲಿಂದ ನೆಕ್ಸ್ಟು ನಾವು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ನೈಟ್ ಅಡುಗೆ ಅದು ಇದು ಅಂತ ಲೇಟ್ ಆಯಿತು. ಹಾಗಾಗಿ ಊಟಕ್ಕೆ ನೈಟು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿದರು. ಅದೆಲ್ಲ ನಾನೇನು ಕ್ಯಾಪ್ಚರ್ ಮಾಡ್ಕೊಳ್ಳೇ ಇಲ್ಲ. ಆಮೇಲೆ ಅನ್ನಿಸ್ತು ಮಾಡ್ಕೋಬೇಕಿತ್ತು ಅಂತ. ಇದು ಮಾರ್ನಿಂಗ್ ನಾವು ಅಲ್ಲಿಂದ ಹೊರಟಿದ್ದಿದ್ದು. ಮಾರ್ನಿಂಗ್ ನಾವು 8ಗೆ ಅಲ್ಲಿ ಬಿಟ್ಟಿದ್ವಿ, ಇಲ್ಲಿ ಬರೋಷ್ಟೊತ್ತಿಗೆ 6 ಆಗಿತ್ತು. ಬಸ್ಸಲ್ಲೇ ಬಂದ್ವಿ. ಟ್ರೈನ್ ಲೇಟ್ ಆಗುತ್ತೆ ಅಂತ, ಅಂದರೆ ಟ್ರೈನ್ ಆ ಟೈಮಿಂಗ್ಸ್ ಇರಲಿಲ್ಲ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಬಸ್ಸಿಗೆ ಬಂದ್ವಿ. ಅಷ್ಟು ದೂರದಿಂದ ಲಾಂಗ್ ಜರ್ನಿ ಮಾಡ್ಕೊಂಬಂದರೆ ಫುಲ್ ಅಂತೂ ಸುಸ್ತಾಗಿರುತ್ತೆ. 1 ದಿನ 2 ದಿನ ಆ ಸುಸ್ತನ್ನು ಸುಧಾರಿಸ್ಕೊಳ್ಳೋಕ್ಕೆ ಬೇಕಾಗುತ್ತೆ ನಮಗಂತೂ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.